ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಕ್ಲಾಸ್ಗಳನ್ನು ನೋಡ್ತಾ ಬರ್ತಾ ಇದ್ವಿ. ಇದು 11ನೇ ಅಧ್ಯಾಯ ಆಗಿರುತ್ತೆ. ಅಧ್ಯಾಯ 11 ಶಬ್ದ. ಇಂದಿನ ತರಗತಿಯಲ್ಲಿ ನಾವು ಶಬ್ದದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ, ಶಬ್ದವು ಒಂದು ಶಕ್ತಿಯ ರೂಪ. ಶಬ್ದ ಅನ್ನೋದು ಒಂದು ಏನು ಶಕ್ತಿಯ ಒಂದು ರೂಪವಾಗಿದೆ. ಈ ಶಬ್ದದ SI ಮಾನ ಅಥವಾ ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ನೋಡ್ತಾ ಬರೋದಾದರೆ ಡೆಸಿಬಲ್ ಅತ್ತೆಗೆ ನೋಡ್ತೀವಿ ನಾವು. ಏನು ಶಬ್ದದ SI ಮಾನ ಡೆಸಿಬಲ್. ಇದನ್ನು DB ಅತ್ತೆ ಸಂಕೇತದಿಂದ ನಾವು ಸೂಚಿಸ್ತೀವಿ. ಯಾವುದನ್ನು? ಡೆಸಿಬಲನ್ನು. ಮಾನವನ ಕಿವಿಯ ಮೇಲೆ ಶಬ್ದದ ಸಂವೇದನೆ ಎಷ್ಟಿರ್ತೈತಪ್ಪ ಅಂದರೆ 0.1 ಸೆಕೆಂಡ್. ಎಷ್ಟು? 0.1 ಸೆಕೆಂಡ್ ಅಥವಾ 1/10 ಸೆಕೆಂಡ್ ಅತ್ತೆ ಕರಿಬೋದು ನಾವು. ಇವು ಎರಡರಲ್ಲಿ ಯಾವುದಾದ್ರೂ ಆಪ್ಷನ್ ಕೊಟ್ಟಿದ್ರೆ ಸರಿಯಾಗುತ್ತೆ. ಯಾವುದು? 0.1 ಸೆಕೆಂಡ್ ಅಥವಾ 1/10 ಸೆಕೆಂಡ್. ಅದೇ ರೀತಿಯಾಗಿ ನೆಕ್ಸ್ಟ್ ಅಕೋಸ್ಟಿಕ್ಸ್ ಅನ್ನುವಂಥ ಒಂದು ಪದ ಬರುತ್ತೆ. ಈ ಅಕೋಸ್ಟಿಕ್ಸ್ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ಶಬ್ದದ ಉತ್ಪಾದನೆಯ ಕುರಿತು ಅಧ್ಯಯನ ಮಾಡುವುದು. ಅಕೋಸ್ಟಿಕ್ಸ್ ಅಂದರೆ ಏನು? ಶಬ್ದದ ಉತ್ಪಾದನೆಯ ಕುರಿತು ಅಧ್ಯಯನ ಮಾಡುವುದಾಗಿದೆ. ನೆಕ್ಸ್ಟ್, ಶಬ್ದದ ಉತ್ಪತ್ತಿ. ಶಬ್ದವು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತ ನೋಡ್ತಾ ಬರೋದಾದರೆ, ಬೇರೆ ಬೇರೆ ವಸ್ತುಗಳನ್ನು ಎಳೆಯುವಿಕೆ, ಗೀಚುವಿಕೆ, ಉಜ್ಜುವಿಕೆ ಅಥವಾ ಊದುವಿಕೆಗಳಿಂದ ನಾವು ಶಬ್ದವನ್ನು ಉಂಟು ಮಾಡ್ಬೋದು. ಶಬ್ದವನ್ನು ಯಾವ ರೀತಿ ಉಂಟು ಮಾಡ್ಬೋದು? ಒಂದು ಎಳೆಯುವಿಕೆಯಿಂದ, ಗೀಚುವಿಕೆಯಿಂದ, ಉಜ್ಜುವಿಕೆಯಿಂದ ಅಥವಾ ಊದುವಿಕೆಯಿಂದ. ಹೌದಾ? ನೆಕ್ಸ್ಟ್, ಶಬ್ದವು ಯಾವ ರೀತಿ ಉಂಟಾಗ್ತೈತಪ್ಪ ಅಂದರೆ ಮೇನ್ ಇಲ್ಲಿ ಕಂಪನದಿಂದ ಉಂಟಾಗ್ತೈತಿ. ಶಬ್ದವು ಯಾವುದರಿಂದ ಉಂಟಾಗ್ತೈತಿ? ಕಂಪನದಿಂದ ಉಂಟಾಗ್ತೈತಿ. ಈ ಕಂಪನ ಅಥವಾ ಕಂಪಿಸುವಿಕೆ ಅಂದರೆ ಏನಪ್ಪ ಅಂದರೆ ಒಂದು ರೀತಿಯಲ್ಲಿ ವೇಗವಾಗಿ ವಸ್ತು ಹಿಂದಕ್ಕೂ ಮುಂದಕ್ಕೂ ಚಲಿಸುವುದನ್ನೇ ನಾವು ಕಂಪನ ಅಥವಾ ಕಂಪಿಸುವಿಕೆ ಅಂತೇಳಿ ಕರಿತೀವಿ. ಮನುಷ್ಯನಲ್ಲಿ ಶಬ್ದವು ಎಲ್ಲಿ ಉತ್ಪತ್ತಿ ಆಗ್ತೈತಪ್ಪ ಅಂದರೆ ಧ್ವನಿ ತಂತುಗಳ ಕಂಪನದಿಂದ ಉತ್ಪತ್ತಿ ಆಗ್ತೈತಿ. ಅಂದರೆ ಮನುಷ್ಯನಲ್ಲಿ ಶಬ್ದವು ಧ್ವನಿ ತಂತುದಲ್ಲಿ ಕಂಪನದಿಂದ ಉತ್ಪತ್ತಿ ಆಗ್ತೈತಿ. ಶಬ್ದದ ಪ್ರಸಾರವನ್ನು ನೋಡ್ತಾ ಬರೋದಾದರೆ ಶಬ್ದವು ಪ್ರಸಾರವಾಗಲು ಮಾಧ್ಯಮದ ಅವಶ್ಯಕತೆ ಇದೆ. ನೋಡಿ ಫ್ರೆಂಡ್ಸ್, ಯಾವುದೇ ಒಂದು ಶಬ್ದ ಪ್ರಸಾರವಾಗಬೇಕಪ್ಪ ಅಂದರೆ ಮಾಧ್ಯಮದ ಅಂದರೆ ಮೀಡಿಯಮ್ ಅವಶ್ಯಕವಾಗಿದೆ. ನಿರ್ವಾತದಲ್ಲಿ ಅಂದರೆ ಯಾವುದೇ ಮಾಧ್ಯಮ ಇರಲಿಲ್ಲಪ್ಪ ಅಂದರೆ ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲ. ಹಾಗಾದರೆ ಸರ್, ಯಾವ್ಯಾವ ಮಾಧ್ಯಮದಲ್ಲಿ ಶಬ್ದ ಪ್ರಸಾರ ಆಗುತ್ತೆ ಅಂತ ನೋಡ್ತಾ ಬರೋದಾದರೆ ಘನದಲ್ಲಿ ಪ್ರಸಾರವಾಗುತ್ತೆ, ದ್ರವದಲ್ಲಿ ಪ್ರಸಾರವಾಗುತ್ತೆ ಮತ್ತು ಅನಿಲದಲ್ಲೂ ಕೂಡ ಇದು ಪ್ರಸಾರವಾಗುತ್ತೆ. ಯಾವುದು? ಶಬ್ದ. ಹಾಗಾದರೆ ಸರ್, ಶಬ್ದವು ವೇಗವಾಗಿ ಅಥವಾ ಗರಿಷ್ಠವಾಗಿ ಪ್ರಸಾರವಾಗುವುದು ಯಾವುದರಲ್ಲಿ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ನೀವು ನೋಡ್ಬೋದು ಘನ ವಸ್ತುಗಳಲ್ಲಿ. ಹೌದಾ? ಅದರಲ್ಲೂ ಘನ ವಸ್ತುಗಳಲ್ಲಿ ಯಾವುದರಲ್ಲಿ ಅಂತ ನೋಡ್ತಾ ಬರೋದಾದರೆ ಅಲ್ಯೂಮಿನಿಯಂ ಅಂತ ಬರುತ್ತೆ. ಯಾವುದು ಬರುತ್ತೆ? ಅಲ್ಯೂಮಿನಿಯಂ ಅಂತ ಬರುತ್ತೆ. ಸರ್, ಕೆಲವೊಂದಿಷ್ಟರಲ್ಲಿ ಉಕ್ಕು ಅಂತ ಕೊಟ್ಟಿದ್ರು ಸರ್ ಅಂತೇಳಿ ನೀವು ಹೇಳ್ಬೋದು. ಹೌದು, ಒಂದು ಎಕ್ಸಾಮ್ನಲ್ಲಿ ಉಕ್ಕನ್ನು ಆಪ್ಷನ್ ಇಟ್ಟಾಗ ಬೇರೆ ಆಪ್ಷನ್ಗಳು ಇದಕ್ಕಿಂತ ಕಡಿಮೆ ಏನು ಶಬ್ದ ಪ್ರಸಾರವಾಗೋದಿತ್ತು. ಅಂದರೆ ಅದರ ವೇಗ, ಶಬ್ದದ ವೇಗ ಏನು ಆಪ್ಷನ್ ಕೊಟ್ಟಿದ್ರಲ್ಲ ಅವುಗಳಲ್ಲಿ ಕಡಿಮೆ ಪ್ರಸಾರ ಆಗ್ತಾಯಿತ್ತು. ಅದಕ್ಕಾಗಿ ಅಲ್ಲಿ ಏನಾಗ್ತಿತ್ತು? ಆನ್ಸರ್ ಉಕ್ಕು ಆಗ್ತಾಯಿತ್ತು. ಉಕ್ಕುಕ್ಕಿಂತ ಅಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಕೊಟ್ಟಾಗ ಅಲ್ಯೂಮಿನಿಯಂ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಶಬ್ದದ ವೇಗ ಕನಿಷ್ಠವಾಗಿರುವುದು ಎಲ್ಲಪ್ಪ ಅಂದರೆ ಅನಿಲದಲ್ಲಿ. ಎಲ್ಲಿ? ಅನಿಲದಲ್ಲಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಏನಪ್ಪ ಅಂದರೆ ತಾಪ ಹೆಚ್ಚಿದಂತೆ ಶಬ್ದದ ವೇಗವು ಹೆಚ್ಚಾಗುತ್ತದೆ. ನೋಡಿ, ಹೆಂಗೆ ಟೆಂಪ್ರೇಚರ್ ಹೆಚ್ಚಾಗ್ತೈತಲ್ಲ ಹಂಗೆ ಸೌಂಡ್ ವ್ಯಾಲ್ಯೂ, ಅದರ ವೇಗ ಅಥವಾ ಸ್ಪೀಡ್ ಅದು ಏನಾಗ್ತೈತಿ? ಹೆಚ್ಚಾಗ್ತೈತಿ. ಮಾಧ್ಯಮದ ಕಣಗಳು ಪಕ್ಕದ ಕಣಗಳನ್ನು ಚಲಿಸುವಂತೆ ಮಾಡಿದಾಗ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಗೆ ಏನಂತ ಕರಿತೀವಿ ನಾವು? ತರಂಗ ಅಂತ ಕರಿತೀವಿ. ತರಂಗ ಅಂದರೆ ಏನಪ್ಪ ಅಂದರೆ ಮಾಧ್ಯಮದ ಕಣಗಳು ಏನು ಮಾಡ್ತಾವಂತ ಪಕ್ಕದ ಕಣಗಳನ್ನು ಅಂದರೆ ಅದರ ಪಕ್ಕದಲ್ಲಿರುವಂಥ ಕಣಗಳನ್ನು ಚಲಿಸುವಂತೆ ಮಾಡ್ತಾವತ್ತ. ಅಲ್ಲಿ ಏನಾಗ್ತೈತತ್ತ? ಆ ಚಲಿಸುವಂತೆ ಮಾಡಿದಾಗ ಒಂದು ಮಾಧ್ಯಮದಲ್ಲಿ ಕ್ಷೋಭೆ ಉಂಟಾಗ್ತೈತತ್ತ. ಅದನ್ನು ನಾವೇನಂತ ಕರಿತೀವಿ? ತರಂಗ ಅಂತೇಳಿ ಕರಿತೀವಿ. ಶಬ್ದವು ಒಂದು ಯಾಂತ್ರಿಕ ತರಂಗ. ಶಬ್ದ ಎಂಥ ತರಂಗ? ಯಾಂತ್ರಿಕ ತರಂಗ. ನೆಕ್ಸ್ಟ್, ಶಬ್ದದ ತರಂಗಗಳು ಏನದಾವಲ್ಲ ಅವು ನೀಳ ತರಂಗಗಳು. ಶಬ್ದ ಒಂದು ಯಾಂತ್ರಿಕ ತರಂಗ. ನೆಕ್ಸ್ಟ್, ಶಬ್ದದ ತರಂಗಗಳು ಅದಾವಲ್ಲ ಅವು ಎಂಥ ತರಂಗಗಳು ಅಂದರೆ ನೀಳ ತರಂಗಗಳು. ಇಲ್ಲಿ ನೀಳ ತರಂಗಗಳು ಅಂತ ಬರುತ್ತೆ, ಇನ್ನೊಂದು ಅಡ್ಡ ತರಂಗಗಳು ಅಂತ ಬರುತ್ತೆ. ಒಂದು ನೀಳ, ಇನ್ನೊಂದು ಅಡ್ಡ. ಈ ಅಡ್ಡ ತರಂಗಗಳಿಗೆ ಬೆಳಕು ಒಂದು ಅಡ್ಡ ತರಂಗ. ಬೆಳಕು ಏನು? ಇದು ಅಡ್ಡ ತರಂಗ. ಬೆಳಕು ನೀಳ ತರಂಗ ಅಲ್ಲ, ಇದು ಅಡ್ಡ ತರಂಗ. ನೆಕ್ಸ್ಟ್, ಬೆಳಕು ಯಾಂತ್ರಿಕ ತರಂಗವಲ್ಲ. ಶಬ್ದ ಒಂದು ಯಾಂತ್ರಿಕ ತರಂಗ ಹೌದು, ಆದರೆ ಬೆಳಕು ಅಲ್ಲ.
ಶಬ್ದದ ತರಂಗಗಳು ನೀಳ ತರಂಗಗಳಾಗ್ಯಾವು, ಆದರೆ ಬೆಳಕಿನ ತರಂಗಗಳು ಹೆಂಗಂತವಾಗ್ಯಾವು? ಅಡ್ಡ ತರಂಗಗಳಾಗ್ಯಾವು. ನೆಕ್ಸ್ಟ್, ಶಬ್ದದ ತರಂಗಗಳು ನೀಲ ತರಂಗಗಳು ಆಗ ಕಾರಣ ಏನಪ್ಪ ಅಂದರೆ ಆ ಕಣಗಳು, ಯಾವ ಕಣಗಳು? ಶಬ್ದದ ಕಣಗಳು ಸಮಾಂತರವಾಗಿ ಕಂಪಿಸುತ್ತವೆ. ಹೆಂಗೆ ಕಂಪಿಸ್ತಾವಂತ? ಸಮಾಂತರವಾಗಿ ಕಂಪಿಸ್ತಾವಂತ. ನೆಕ್ಸ್ಟ್, ನೀಲ ತರಂಗಗಳು ಅಂದರೆ ಏನಂತ ನೋಡ್ತಾ ಬರೋದಾದರೆ, ಒಂದು ಮಾಧ್ಯಮದಲ್ಲಿ ಶಬ್ದವು ಸಂಪೀಡನಗಳು ಮತ್ತು ವಿರಳನಗಳ ಸರಣಿಯೊಂದಿಗೆ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಚಲಿಸುವ ತರಂಗಗಳನ್ನು ನೀಳ ತರಂಗಗಳೆಂದು ಕರೆಯುವರು. ನೋಡಿ, ನೀಳ ತರಂಗಗಳಂತೆ ಯಾಕೆ ಕರಿತೀವಪ್ಪ ಅಂದ್ರೆ, ಒಂದು ಮಾಧ್ಯಮದ ಕಣಗಳ ಕ್ಷೋಭೆ ಏನು ಪ್ರಸಾರವಾಗ್ತೈತಲ್ಲ ಆ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಈ ತರಂಗಗಳು ಚಲಿಸ್ತಾವಂತ. ಅಂಥ ತರಂಗಗಳಿಗೆ ನಾವು ನೀಳ ತರಂಗಗಳು ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಅಡ್ಡ ತರಂಗ ಅಂತ ಬರುತ್ತೆ. ಅಡ್ಡ ತರಂಗಗಳು ಅಂದರೆ ಏನಪ್ಪ ಅಂದರೆ, ಪ್ರತಿ ಕಣಗಳು ಮಾಧ್ಯಮದಲ್ಲಿ ತರಂಗ ಪ್ರಸರಣೆಯ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ಏನು ಮಾಡ್ತಾವೆ? ತಮ್ಮ ಮೂಲ ಸ್ಥಾನದಿಂದ ಚಲಿಸುತ್ತವೆ. ನೋಡಿ, ಪ್ರತಿ ಕಣಗಳು ಏನು ಮಾಡ್ತಾವೆ? ಇಲ್ಲಿ ಅಡ್ಡ ತರಂಗದಲ್ಲಿ ಮಾಧ್ಯಮದಲ್ಲಿ ತರಂಗದ ಪ್ರಸರಣೆಯ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ಏನು ಮಾಡ್ತಾವೆ? ಮೂಲ ಸ್ಥಾನದಿಂದ ಚಲಿಸ್ತಾವೆ. ಯಾವುವು? ಅಡ್ಡ ತರಂಗಗಳು. ಬೆಳಕು ಒಂದು, ನಾನು ಆಗಲೇ ಹೇಳಿದ ಹಾಗೆ ಬೆಳಕು ಒಂದು ಅಡ್ಡ ತರಂಗ, ಆದರೆ ಇದು ಯಾಂತ್ರಿಕ ತರಂಗವಲ್ಲ. ಶಬ್ದವು ಒಂದು ಯಾಂತ್ರಿಕ ತರಂಗ ಮತ್ತು ಶಬ್ದವು ಒಂದು ನೀಳ ತರಂಗ, ಆದರೆ ಬೆಳಕು ಒಂದು ಅಡ್ಡ ತರಂಗ ಮತ್ತು ಇದು ಯಾಂತ್ರಿಕ ತರಂಗವಲ್ಲ. ನೆಕ್ಸ್ಟ್, ಶಬ್ದದ ತರಂಗದ ಲಕ್ಷಣ ಅಥವಾ ಗುಣಲಕ್ಷಣಗಳನ್ನು ನೋಡ್ತಾ ಬರೋದಾದರೆ, ಶಬ್ದವು ಆವೃತ್ತಿಯನ್ನು ಹೊಂದಿದೆ, ಪಾರವನ್ನು ಹೊಂದಿದೆ, ಆಂಪ್ಲಿಟ್ಯೂಡನ್ನು ಹೊಂದಿದೆ, ಜವವನ್ನು ಹೊಂದಿದೆ. ಯಾವುದು? ಶಬ್ದದ ತರಂಗಗಳು. ಓಕೆನಾ? ನೆಕ್ಸ್ಟ್, ಸಂಪೀಡನಗಳು ಮತ್ತು ವಿರಳನಗಳು ಅಂತೇಳಿ ಹಿಂದಿನಲ್ಲಿ ಸ್ಲೈಡ್ನಲ್ಲಿ ಸ್ವಲ್ಪ ಓದಿದೆ ನಾನು. ಹಾಗಾದರೆ ಸಂಪೀಡನಗಳು ಅಂದರೆ ಏನಪ್ಪ ಅಂದರೆ, ಸಾಂದ್ರತೆ ಮತ್ತು ಒತ್ತಡಗಳು ಹೆಚ್ಚಾಗಿರುವ ಪ್ರದೇಶಗಳೇ ಸಂಪೀಡನಗಳು. ಸಾಂದ್ರತೆ ಮತ್ತು ಒತ್ತಡ ಏನಾಗಿರ್ತೈತಿ? ಹೆಚ್ಚಾಗಿರ್ತೈತಿ. ಅಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ? ಸಂಪೀಡನಗಳು ಅಂತೇಳಿ ಕರಿತೀವಿ. ಹಾಗಾದರೆ ವಿರಳನಗಳು ಅಂದರೆ ಏನಪ್ಪ ಅಂದರೆ, ಕಣಗಳು ವಿರಳವಾಗಿದ್ದು, ಕಣಗಳು ಏನಾಗಿರ್ತಾವೆ? ವಿರಳವಾಗಿರ್ತಾವೆ, ಕಡಿಮೆ ಇರ್ತಾವೆ, ಮತ್ತು ಅಲ್ಲಿ ಕಡಿಮೆ ಒತ್ತಡ ಇರ್ತೈತಿ. ಇಂಥ ಪ್ರದೇಶಗಳೇ ವಿರಳನಗಳು. ಗೊತ್ತಾಯ್ತಾ? ನೆಕ್ಸ್ಟ್, ತರಂಗ ದೂರ ಅಂತ ಬರುತ್ತೆ. ಏನಪ್ಪ ತರಂಗ ದೂರ ಅಂತ ನೋಡ್ತಾ ಬರೋದಾದರೆ, ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ಕ್ರಮಾಗತ ವಿರಳನಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಕರಿತೀವಿ. ಇಲ್ಲಿ ಕ್ರಮಾನುಗತ ಆಗಬೇಕಿದು. ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ಕ್ರಮಾನುಗತ ವಿರಳನಗಳ ನಡುವಿನ ದೂರವನ್ನು ನಾವೇನಂತ ಕರಿತೀವಿ? ತರಂಗ ದೂರ ಅಂತೇಳಿ ಕರಿತೀವಿ. ಈ ಚಾರ್ಟ್ನಲ್ಲಿ ನಾವು ನೋಡೋಣ ಯಾವುದು ವಿರಳನ, ಯಾವುದು ಸಂಪೀಡನ ಮತ್ತು ಯಾವುದು ತರಂಗ ದೂರ ಅಂತ ಎಲ್ಲವನ್ನು ನೋಡ್ತಾ ಬರೋಣ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಧ್ವನಿ ಪೆಟ್ಟಿಗೆ ಇದೆಯಲ್ಲ, ಈ ಧ್ವನಿ ಪೆಟ್ಟಿಗೆಯಿಂದ ಏನಾಗ್ತಾ ಇದೆ? ಧ್ವನಿ ಹೊರಗೆ ಬರ್ತಾ ಇದೆ. ಇಲ್ಲಿ ಏನು ಒತ್ತಡ ಅಂದರೆ ಸಾಂದ್ರತೆ ಹೆಚ್ಚಾಗಿದೆ. ಇಲ್ಲಿ ಇದು ಏನಪ್ಪ ಅಂದರೆ ಸಂಪೀಡನ. ಇದು ಏನಿದು? ಸಂಪೀಡನ. ಇದು ಏನು ರೇರ್ ಪ್ರಮಾಣದಲ್ಲಿ ಏನು ಅಣುಗಳದಾವಲ್ಲ, ಕಣಗಳು, ಇದು ವಿರಳನ. ಇದು ಏನು? ವಿರಳನ. ಇದು ಏನು? ಸಂಪೀಡನ. ಇದು ವಿರಳನ. ಅಂದರೆ ಸಿ ಅನ್ನೋದು ಕಂಪ್ರೆಸ್ಡ್, ಇದು ಸಂಪೀಡನ, ಆರ್ ಅನ್ನೋದು ವಿರಳನ. ಹೌದಾ? ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್, ಇಲ್ಲಿ ಕೂಡ ಸಿ ಮತ್ತು ಆರ್ ಇದೆ. ಸಿ ಅನ್ನೋದು ಸಂಪೀಡನ, ಆರ್ ಅನ್ನೋದು ವಿರಳನ. ಹೌದಾ? ನೆಕ್ಸ್ಟ್, ಈ ಚಾರ್ಟ್ನಲ್ಲಿ ನೀವು ನೋಡಿ, ಈ ಚಾರ್ಟ್ನಲ್ಲಿ ಏನಿದೆಪ್ಪ ಅಂದರೆ, ಇಲ್ಲಿ ದೂರ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಾಂದ್ರತೆ ಅಥವಾ ಒತ್ತಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಅಂತ ಕೊಟ್ಟಿದ್ದಾರಲ್ಲ, ಇದು ಆ್ಯಂಪ್ಲಿಟ್ಯೂಡ್ ಆಗುತ್ತೆ. ಎ ಅಂದರೆ ಏನು? ಆ್ಯಂಪ್ಲಿಟ್ಯೂಡ್, ಅಥವಾ ಇದನ್ನು ಪಾರ ಅಂತ ಕರಿತೀವಿ ನಾವು. ಎ ಅಂದರೆ ಏನು? ಆ್ಯಂಪ್ಲಿಟ್ಯೂಡ್ ಅಥವಾ ಪಾರ. ಇದು ಏನಪ್ಪ ಅಂದರೆ ಲ್ಯಾಂಬ್ಡಾ ಅಂತ ಕರಿತೀವಿ. ಇದನ್ನು ಲ್ಯಾಂಬ್ಡಾ ಅಂದರೆ ತರಂಗ ದೂರ. ನೋಡಿ, ಎರಡು ಉಬ್ಬು ಅಥವಾ ಎರಡು ತಗ್ಗುಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಕರಿತೀವಿ. ಇದೊಂದು ಉಬ್ಬು, ಇದೊಂದು ಉಬ್ಬು. ಈ ಎರಡು ಉಬ್ಬುಗಳ ನಡುವಿನ ದೂರವನ್ನು ನಾವು ಏನಂತ ಕರಿತೀವಿ? ತರಂಗ ದೂರ ಅಂತ ಕರಿತೀವಿ. ಒಂದು ಸೆಕೆಂಡು, ಇಲ್ಲಿ ನೋಡ್ರಿ, ಇಲ್ಲಿ ಇದೊಂದು ಉಬ್ಬು, ಇದೊಂದು ಉಬ್ಬು. ಈ ಎರಡು ಉಬ್ಬುಗಳ ನಡುವಿನ ದೂರ ಏನಿದೆಯಲ್ಲ, ಇದನ್ನು ತರಂಗ ದೂರ ಲ್ಯಾಂಬ್ಡಾ ಅಂತ ಗುರುತಿಸ್ತೀವಿ. ಹೌದಾ? ನೆಕ್ಸ್ಟ್, ಅಥವಾ ಈ ತಗ್ಗು ಈ ಎರಡುಗಳ ನಡುವಿನ ದೂರವನ್ನು ಕೂಡ ನಾವು ತರಂಗ ದೂರ ಅಂತೇಳಿ ನಾವು ಕರಿತೀವಿ. ಇಲ್ಲೇನಿದೆಯಲ್ಲ, ಇದನ್ನು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ತನಕ, ಈ ಪಾಯಿಂಟ್ನಿಂದ ಈ ಪಾಯಿಂಟ್ ತನಕ ಕೆಳಗಿನ ತನಕ ಏನಿದೆಯಲ್ಲ, ಇದನ್ನು ಆ್ಯಂಪ್ಲಿಟ್ಯೂಡ್, ಅಥವಾ ಇಲ್ಲಿಂದ ಇಲ್ಲಿ ತನಕ ಇದನ್ನು ಏನಂತ ಕರಿತೀವಿ? ನಾವು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್, ನೀವು ಇಲ್ಲಿ ನೋಡ್ಬೋದು,
ಶಬ್ದ ತರಂಗದ ಆವೃತ್ತಿಯನ್ನು ನೋಡ್ಬೋದು. ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಅಂತ ಕರಿತೀವಿ. ನೋಡಿ, ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವಂಥ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಅಂತೇಳಿ ಕರಿತೀವಿ. ಇದನ್ನು ಯಾವುದರಿಂದ ಗುರುತಿಸ್ತೀವಿ ಅಂದರೆ ಮ್ಯೂ ಅನ್ನೋಂಥ ಅಕ್ಷರದಿಂದ ಗುರುತಿಸ್ತೀವಿ. ಇದು ಮ್ಯೂ ಅನ್ನೋಂಥ ವರ್ಡ್ ಸಿಗಲಿಲ್ಲ ನನಗೆ ಬರೆಯೋಕ್ಕೆ, ಅಲ್ಲಿ ಈ ರೀತಿಯಾಗಿ ಬರಿತೀವಿ. ಮ್ಯೂ ಏನು ಈ ರೀತಿಯಾಗಿ ವಿ ಶೇಪ್ನಲ್ಲಿ ಬರಿತೀವಿ. ಹೌದಾ, ನ್ಯೂ ಅಂತ ಕರಿತೀವಿ. ಕೆಲವೊಂದಿಷ್ಟು ಜನ ಮ್ಯೂ ಅಂತ ಕರೀತಾರೆ. ಇದನ್ನು ನ್ಯೂ ಅಂತ ಕರಿಬೇಕು. ನೀವು ಏನಂತ ಕರಿಬೇಕು? ನ್ಯೂ. ಹೌದಾ, ನ್ಯೂ ಅಂತ ಯಾವುದನ್ನು ಸೂಚಿಸ್ತೀವಪ್ಪ ಅಂದರೆ ತರಂಗದ ಆವೃತ್ತಿಯನ್ನು ಸೂಚಿಸ್ತೀವಿ. ನೆಕ್ಸ್ಟ್, ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನು ನೋಡ್ತಾ ಬರೋದಾದರೆ ಹರ್ಡ್ಸ್ ಆಗಿರುತ್ತೆ. ಹರ್ಡ್ಸ್ನ ಸಂಕೇತ HZ. ನೆಕ್ಸ್ಟ್, ತರಂಗ ಕಾಲಾವಧಿ ಅಂತ ಬರುತ್ತೆ. ಏನಪ್ಪ ತರಂಗ ಕಾಲಾವಧಿ ಅಂತ ನೋಡ್ತಾ ಬರೋದಾದರೆ, ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ವಿರಳನಗಳು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವಂಥ ಕಾಲವನ್ನು ಆ ತರಂಗದ ಕಾಲಾವಧಿಯಂತೆ ಕರಿತೀವಿ. ನೋಡಿ, ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ವಿರಳನಗಳನ್ನು ಒಂದು ಸ್ಥಿರ ಬಿಂದುವನ್ನು ದಾಟಲು ತೆಗೆದುಕೊಳ್ಳುವಂಥ ಕಾಲವನ್ನು ಆ ತರಂಗದ ಕಾಲಾವಧಿಯಂತೆ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು. ಹೌದಾ, ಎರಡು ಸಂಪೀಡನ ಅಥವಾ ಎರಡು ವಿರಳನ, ಎರಡು ಸಂಪೀಡನವನ್ನು ತಗೊಳ್ಳೋಣ. ಎರಡು ಸಂಪೀಡನಗಳನ್ನು ದಾಟಲು ತೆಗೆದುಕೊಳ್ಳುವಂಥ ಕಾಲವನ್ನು ತರಂಗದ ಕಾಲಾವಧಿ ಅಂತೇಳಿ ನಾವು ಕರಿತೀವಿ. ಓಕೆನಾ. ನೆಕ್ಸ್ಟ್, ಈ ತರಂಗದ ಕಾಲಾವಧಿಯನ್ನು ಟಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಟಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನು ನೋಡ್ತಾ ಬರೋದಾದರೆ ಸೆಕೆಂಡ್. ಯಾವುದರ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಆಗಿದೆ? ತರಂಗ ಕಾಲಾವಧಿಯ ಅಂತಾರಾಷ್ಟ್ರೀಯ ಏಕಮಾನ ಸೆಕೆಂಡ್ ಆಗಿದೆ. ನೆಕ್ಸ್ಟ್, ಸ್ಥಾಯಿ ಅಥವಾ ಪಿಚ್ ಅಂತ ಕರಿತೀವಿ. ಏನಪ್ಪ ಅಂದರೆ ಹೊರಹೊಮ್ಮಿದ ಶಬ್ದದ ಆವೃತ್ತಿಯನ್ನು ಮಿದುಳು ಹೇಗೆ ವ್ಯಾಖ್ಯಾನಿಸುತ್ತದೆಯೋ ಅದನ್ನು ಅದರ ಸ್ಥಾಯಿ ಎಂದು ಕರೆಯುವರು. ನೋಡಿ, ಒಂದು ಶಬ್ದ ಹೊರಹೊಮ್ಮಿದ ತಿಳ್ಕೊರಿ, ಅದರ ಆವೃತ್ತಿಯನ್ನು ನಮ್ಮ ಮೆದುಳು ಹೇಗೆ ವ್ಯಾಖ್ಯಾನಿಸ್ತದೆಯಲ್ಲ ಅದನ್ನು ನಾವು ಅದರ ಸ್ಥಾಯಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಕಡಿಮೆ ಸ್ಥಾಯಿ ಇರುವ ಶಬ್ದದ ತರಂಗ, ಹೆಚ್ಚಿನ ಸ್ಥಾಯಿ ಇರುವ ಶಬ್ದದ ತರಂಗ. ನೋಡಿ, ಕಡಿಮೆ ಸ್ಥಾಯಿ ಇರುವಂಥ ಶಬ್ದದ ತರಂಗದಲ್ಲಿ ಶಬ್ದದ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಆವೃತ್ತಿ ಇವೇನೋ ಆವೃತ್ತಿ ಅಂತ ಕರಿತೀವಿ. ಈ ಆವೃತ್ತಿಗಳು ಏನದಾವು? ಕಡಿಮೆ ಅದಾವು. ನೆಕ್ಸ್ಟ್, ಹೆಚ್ಚು ಸ್ಥಾಯಿ ಇರುವಂಥ ಶಬ್ದದಲ್ಲಿ ಏನಿದೆ? ಹೆಚ್ಚು ಆವೃತ್ತಿಯನ್ನು ಹೊಂದಿರುವುದು. ಇಲ್ಲಿ ಹೆಚ್ಚು ಆವೃತ್ತಿಗಳದಾವು. ಓಕೆನಾ, ಇವುಗಳನ್ನು ಆವೃತ್ತಿ ಅಂತ ಕರಿತೀವಿ, ಫ್ರೀಕ್ವೆನ್ಸಿ. ಓಕೆನಾ. ನೆಕ್ಸ್ಟ್, ಪಾರ ಅಂದರೆ ಆ್ಯಂಪ್ಲಿಟ್ಯೂಡ್. ನಾನು ಅಗಳಗೆ ಹೇಳಿದೆ ಆ್ಯಂಪ್ಲಿಟ್ಯೂಡ್. ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ಆ ತರಂಗದ ಪಾರ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಇದನ್ನು ಒಂದು ಪಾರ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲಿಂದ ಇಲ್ಲಿ ತನಕ ಇದು ಒಂದು ಪಾರ ಅಥವಾ ಆ್ಯಂಪ್ಲಿಟ್ಯೂಡ್. ಓಕೆನಾ. ಇಲ್ಲಿ ಮೆದುಧ್ವನಿ ಶಬ್ದ ಮತ್ತು ತಾರಧ್ವನಿ ಅಂತೇಳಿ ಎರಡು ಬರ್ತವೆ. ಮೆದುಧ್ವನಿ, ತಾರಧ್ವನಿ. ಈ ಮೆದುಧ್ವನಿಯು ಕಡಿಮೆ ಪಾರವನ್ನು ಹೊಂದಿರ್ತೈತಿ. ಇದರ ಪಾರ ಎಷ್ಟಿದೆ? ಆ್ಯಂಪ್ಲಿಟ್ಯೂಡು ಇಲ್ಲಿಂದ ಈ ಮಿಡಲ್ ಲೈನ್ ತನಕ ಇದರ ಆ್ಯಂಪ್ಲಿಟ್ಯೂಡ್ ಕಡಿಮೆ ಇದೆ. ಯಾವುದ್ರದ್ದು? ಮೆದುಧ್ವನಿದು. ಇಲ್ಲಿ ನೋಡ್ಬೋದು ನೀವು, ಇದು ತಾರಧ್ವನಿದು. ತಾರಧ್ವನಿಯ ಆ್ಯಂಪ್ಲಿಟ್ಯೂಡ್ ಏನಿದೆ? ಜಾಸ್ತಿ ಇದೆ. ಹೌದಾ. ಇಲ್ಲಿ ಮೆದುಧ್ವನಿಯ ಕಡಿಮೆ ಪಾರವನ್ನು ಹೊಂದಿರ್ತಾರೆ. ಗಟ್ಟಿ ಧ್ವನಿ ಅಥವಾ ತಾರಧ್ವನಿಯು ಹೆಚ್ಚಿನ ಪಾರವನ್ನು ಹೊಂದಿರ್ತೈತಿ. ಇವೆರಡು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮೆದುಧ್ವನಿ ಅಥವಾ ನಾದ ಅಂದರೆ ಏನಪ್ಪ ಅಂದರೆ ಏಕ ಆವೃತ್ತಿಯನ್ನು ಹೊಂದಿರುವ ಶಬ್ದವನ್ನು ನಾದ ಎನ್ನುವರು. ಏಕ ಆವೃತ್ತಿಯನ್ನು ಹೊಂದಿರುವಂಥ ಶಬ್ದವನ್ನು ಏನಂತ ಕರಿತೀವಿ? ನಾವು ನಾದ ಅಂತೇಳಿ ಕರಿತೀವಿ. ಹೆಚ್ಚು ಆವೃತ್ತಿಗಳೊಂದಿಗೆ ಸಂಯೋಜಿಸಿ ಉಂಟು ಮಾಡಿದ ಶಬ್ದವನ್ನು ಸ್ವರ ಎನ್ನುವರು. ಹೆಚ್ಚು ಆವೃತ್ತಿಗಳೊಂದಿಗೆ ಸಂಯೋಜಿಸಿ ಒಂದು ಶಬ್ದ ಉಂಟಾಯ್ತಪ್ಪ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಸ್ವರ ಅಥವಾ ನೋಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಶಬ್ದದ ತೀವ್ರತೆ ಅಂತ ಬರುತ್ತೆ. ಪ್ರತಿ ಸೆಕೆಂಡಿಗೆ ಏಕಮಾನ ಕ್ಷೇತ್ರದಲ್ಲಿ ಹಾದು ಹೋಗುವ ಶಬ್ದದ ಶಕ್ತಿಯ ಪ್ರಮಾಣವನ್ನು ನಾವೇನಂತ ಕರಿತೀವಿ? ಶಬ್ದದ ತೀವ್ರತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಶಬ್ದದ ವೇಗ ಯಾವುದರಲ್ಲಿ ಎಷ್ಟಿರುತ್ತೆ ಅಂತ ನೋಡ್ತಾ ಬರೋದಾದರೆ, ಗಾಳಿಯಲ್ಲಿ ಶಬ್ದದ ವೇಗ 331 ಅಥವಾ 346 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನಿಮ್ಮ ಗೋರ್ಮೆಂಟ್ ಬುಕ್ನಲ್ಲಿ, ಇದು ಗೋರ್ಮೆಂಟ್ ಬುಕ್ ಡಾಟಾ, ಇದು ಯಾವುದು 346 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಗೋರ್ಮೆಂಟ್ ಬುಕ್ ಡಾಟಾ. ಗಾಳಿಯಲ್ಲಿ ಶಬ್ದದ ವೇಗ ಅಥವಾ ಅಲ್ಲಿ 346 ಮೀಟರ್ ಪರ್ ಸೆಕೆಂಡ್ ಇರಲಿಲ್ಲಪ್ಪ ಅಂದರೆ 331 ಮೀಟರ್ ಪರ್ ಸೆಕೆಂಡ್ ಇತ್ತಪ್ಪ ಅಂದರೆ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಸಮುದ್ರ ನೀರಿನಲ್ಲಿ ಶಬ್ದದ ವೇಗ ಎಷ್ಟಿದೆಯಪ್ಪ ಅಂದರೆ 1531 ಮೀಟರ್ ಪರ್ ಸೆಕೆಂಡ್ ಇದೆ. ಎಲ್ಲಿ? ಸಮುದ್ರ ನೀರಿನಲ್ಲಿ. ಉಕ್ಕಿನಲ್ಲಿ ಶಬ್ದದ ವೇಗ 5960 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ಅಲ್ಯೂಮಿನಿಯಂನಲ್ಲಿ ಶಬ್ದದ ವೇಗ
420 ಮೀಟರ್ ಪರ್ ಸೆಕೆಂಡ್. ನಾನು ಫಸ್ಟ್ ಸ್ಲೈಡ್ನಲ್ಲಿ ನಿಮಗೆ ಹೇಳಿದೆ ಏನಪ್ಪ ಅಂದರೆ ಉಕ್ಕುಕ್ಕಿಂತ ಅಲ್ಯೂಮಿನಿಯಂನಲ್ಲಿ ಶಬ್ದದ ವೇಗ ಹೆಚ್ಚಾಗಿರುತ್ತೆ ಅಂತ. ಓಕೆನಾ. ನೆಕ್ಸ್ಟ್, ಈಗ ನಾವು ಬೆಳಕಿನಲ್ಲಿ ಪ್ರತಿಫಲನವನ್ನು ನೋಡಿದ್ದೀವಿ, ಹೌದಾ. ಬೆಳಕಿನಲ್ಲಿ ಪ್ರತಿಫಲನವನ್ನು ನೋಡಿದ್ದೀವಿ. ಯಾವುದೇ ಒಂದು ಬೆಳಕು ಒಂದು ಕನ್ನಡಿಯ ಮೇಲೆ ಬಿದ್ದಾಗ ಅದು ಏನು ಮಾಡುತ್ತೆ, ಪ್ರತಿಫಲಿಸುತ್ತೆ ಅಂತ ನೋಡಿದ್ವಿ. ಅಂದರೆ ಇವಾಗ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ ಅಂತ ನೋಡಿದ್ದೀವಿ. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ರೇ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಟೆಡ್ ರೇ ಅಂತ ನೋಡಿದ್ದೀವಿ, ಹೌದಾ. ನೆಕ್ಸ್ಟ್ ಒಂದು ಸಮತಲದ ಮೇಲೆ ಬಿದ್ದಂಥ ಒಂದು ಪತನ ಕಿರಣ, ನೆಕ್ಸ್ಟ್ ಪ್ರತಿಫಲಿತ ಕಿರಣ, ನೆಕ್ಸ್ಟ್ ಅದರ ಮೇಲೆ ಲಂಬವಾಗಿ ಇಳಿದಂಥ ರೇಖೆ, ಇವು ಮೂರು ಒಂದೇ ಸಮತಲದಲ್ಲಿ ಇರ್ತಾವೆ ಅಂತೇಳಿ ಬೆಳಕಿನ ಪ್ರತಿಫಲನದ ಮೇಲೆ 2 ನಿಯಮಗಳನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಶಬ್ದವು ಕೂಡ ಘನ ಅಥವಾ ದ್ರವದ ಮೇಲ್ಮೈಯಲ್ಲಿ ಪ್ರತಿಫಲಿಸುತ್ತದೆ. ನೋಡಿ, ಬೆಳಕು ಹೆಂಗೆ ಪ್ರತಿಫಲಿಸುತ್ತೆ ಅಲ್ಲ, ಅದೇ ರೀತಿಯಾಗಿ ಶಬ್ದವು ಕೂಡ ಘನ ಅಥವಾ ದ್ರವದ ಮೇಲ್ಮೈಯಲ್ಲಿ ಪ್ರತಿಫಲಿಸುತ್ತೆ. ಪ್ರತಿಧ್ವನಿ ಅಂತ ನೋಡ್ತಾ ಬರೋಣ. ಪ್ರತಿಧ್ವನಿಯನ್ನು ಇಂಗ್ಲೀಷ್ನಲ್ಲಿ ಎಕೋ ಅಂತ ಕರಿತೀವಿ, ಹೌದಾ. ಸಾಮಾನ್ಯವಾಗಿ ನಾವು ಎಕೋ ಎನ್ನುವಂಥ ಶಬ್ದವನ್ನು ಭಾಳ ಕಡೆ ಕೇಳಿರ್ತೀವಿ. ಎಕೋ ಅಂದರೆ ಏನಪ್ಪ ಅಂದರೆ ನಾವು ಮಾತನಾಡುವುದನ್ನು ನಮಗೆ ಪ್ರತಿಫಲನಗೊಂಡು ಕೇಳಿಸುವುದು, ಅದನ್ನು ನಾವೇನು ಕರಿತೀವಿ, ಎಕೋ ಅಂತ ಕರಿತೀವಿ. ನೋಡಿ, ಇಲ್ಲಿ ನೋಡ್ಬೋದು, ಯಾವುದೇ ಪ್ರತಿಫಲಿಸುವ ಅದಮ್ಯ ಮೇಲ್ಮೈಯಿಂದ ಪ್ರತಿಫಲನಗೊಂಡ ಶಬ್ದವೇ ಪ್ರತಿಧ್ವನಿ, ಹೌದಾ. ಒಂದು ಪ್ರತಿಫಲನಗೊಂಡಂಥ ಒಂದು ಶಬ್ದವನ್ನು ಪ್ರತಿಧ್ವನಿ ಅಂತ ಕರಿತೀವಿ. ನೆಕ್ಸ್ಟ್, ನೀವು ಈ ಪ್ರತಿಧ್ವನಿಯನ್ನು ಒಂದು ಪ್ಲೇಸ್ನಲ್ಲಿ ಕೇಳಿರ್ತೀರಿ. ಎಲ್ಲಪ್ಪ ಅಂದರೆ ಅದೇ ಗೋಲ್ ಗುಂಬಜ್, ವಿಜಯಪುರದ ಪ್ರಸಿದ್ಧ ತಾಣ ಗೋಲ್ ಗುಂಬಜ್. ಈ ಗೋಲ್ ಗುಂಬಜ್ನಲ್ಲಿ ನೀವು ಒಮ್ಮೆ ಕೂಗಿದ ಶಬ್ದವನ್ನು 7 ಬಾರಿ ಕೇಳಿಸ್ಕೊತೀರಿ. ಯಾಕಪ್ಪ ಅಂದರೆ ಅಲ್ಲಿ ಪ್ರತಿಧ್ವನಿಸುತ್ತೆ, ನಿಮ್ಮ ಶಬ್ದ ಏನಾಗುತ್ತೆ, ಪ್ರತಿಧ್ವನಿಸುತ್ತೆ. ಇತ್ತೀಚೆಗೆ ಈ 7 ಬಾರಿ ಇದ್ದದ್ದು ಎಷ್ಟು 5 ರಿಂದ 6 ಬಾರಿ ಕೇಳಿಸುತ್ತೆ. ಅಂದರೆ ಅಲ್ಲಿರುವಂಥ ಸಪ್ಪಳ ಅಥವಾ ಗದ್ದಲಕ್ಕೆ ಆಗಿರ್ಬೋದು, ಅಥವಾ ಅದು ಸ್ವಲ್ಪ ಹಳೆಯದಾಗಿರೋದರಿಂದ ಅಲ್ಲಿ ಸ್ವಲ್ಪ ಏನಾಗಿದೆ, ಪ್ರತಿಧ್ವನಿಸುವಂಥ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಎಕ್ಸಾಕ್ಟಾಗಿ ಏನದು 7 ಬಾರಿ ಅಂತೇಳಿ ಪರೀಕ್ಷೆಗಳಲ್ಲಿ ಕೇಳಿದರೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಇದು ಗೋಲ್ ಗುಂಬಜ್ ಎಲ್ಲಿದೆ ಅಂತೇಳಿ ನೀವು ಕೇಳ್ಬೋದು, ವಿಜಯಪುರ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಗೋಲ್ ಗುಂಬಜವನ್ನು ಕಟ್ಟಿಸಿದವರು ಯಾರಪ್ಪ ಅಂತ ಕೇಳ್ಬೋದು, ಮೊಹಮ್ಮದ್ ಆದಿಲ್ ಶಾ. ಯಾರು? ಮೊಹಮ್ಮದ್ ಆದಿಲ್ ಶಾ, ಹೌದಾ. ಇವರು ಬಿಜಾಪುರ ಸುಲ್ತಾನ್. ಮೊಹಮ್ಮದ್ ಆದಿಲ್ ಶಾ ಅವರು ಏನು ಮಾಡ್ತಾರೆ, ಗೋಲ್ ಗುಂಬಜನ್ನು ಕಟ್ಟಿಸ್ತಾರೆ. ಹಾಗಾದರೆ ಸರ್, ಈ ಪ್ರತಿಧ್ವನಿ ಉಂಟಾತೈತತೆ ನೀವು ಹೇಳಿದ್ರಿ. ಪ್ರತಿಧ್ವನಿ ಉಂಟಾಗಲು ಏನಾದರೂ ಒಂದು ರೀಸನ್ ಇರಬೇಕಲ್ಲ, ಅಥವಾ ಏನಾದರೂ ಅದಕ್ಕೆ ಒಂದು ಗುಣಲಕ್ಷಣ ಇರಬೇಕಲ್ಲ ಅಂತ ನೀವು ನೋಡ್ಬೋದು. ಕೇಳಿದಾಗ ಇಲ್ಲಿ ಪ್ರತಿಧ್ವನಿ ಉಂಟಾಗಲು ಶಬ್ದದ ಆಕಾರ ಅಂದರೆ ಶಬ್ದ ಎಲ್ಲಿ ಉತ್ಪತ್ತಿ ಆಗ್ತೈತಲ್ಲ ಅಲ್ಲಿ ಉತ್ಪತ್ತಿ ಆಗುವಂಥ ಒಂದು ಆಕಾರ ಇರುತ್ತಲ್ಲ, ಆ ಆಕಾರ ಮತ್ತು ಮೇಲ್ಮೈಗಳ ನಡುವೆ ಎಷ್ಟು ಅಂತರ ಇರಬೇಕಪ್ಪ ಅಂದರೆ 17.2 ಮೀಟರ್ ಅಂತರ ಇರಬೇಕು. ಕೆಲವೊಂದು ಪುಸ್ತಕದಲ್ಲಿ 17 ಕೂಡ ಕೊಟ್ಟಿದ್ದಾರೆ. ಓಕೆ, ಅದು ರೈಟ್ ಆಗುತ್ತೆ. 17.2 ಅಂತೇಳಿ ನಿಮ್ಮ ಗೌರ್ಮೆಂಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. 17.2 ಅಥವಾ 17 ಮೀಟರ್ ಅಂತರದಲ್ಲಿ ನಿಮ್ಮ ಶಬ್ದದ ಆಕಾರ ಮತ್ತು ಮೇಲ್ಮೈ ನಡುವೆ ಅಂತರ ಇದ್ದಾಗ ಮಾತ್ರ ಒಂದು ಶಬ್ದ ಪ್ರತಿಧ್ವನಿಸುತ್ತೆ. ಓಕೆನಾ. ಇಲ್ಲಿ ನಿಮಗೆ ಪ್ರತಿಧ್ವನಿಯ ಬಗ್ಗೆ ಗೊತ್ತಾಯಿತು. ಅದರ ಜೊತೆಗೆ ಅನುರಣನೆ ಅಂತ ಬರುತ್ತೆ. ಏನಪ್ಪ ಅನುರಣನೆ ಅಂತ ನೋಡ್ತಾ ಬರೋದಾದರೆ, ಸತತ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನು ಪುನರಾವರ್ತಿತಗೊಂಡಂಥ ಶಬ್ದವನ್ನು ಅನುರಣನೆ ಅಂತ ಕರಿತೀವಿ, ಹೌದಾ. ಇಲ್ಲಿ ತಿಳಿದಿಲ್ಲಪ್ಪ ಅಂದರೆ ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ ಬನ್ನಿ. ಒಂದು ದೊಡ್ಡದಾದ ಪಡಸಾಲೆಯಲ್ಲಿ ಉಂಟಾದ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ, ಅಂದರೆ ಒಂದು ಪಡಸಾಲೆಯಲ್ಲಿ ಶಬ್ದ ಉಂಟಾಗಿದೆ ಅಂತ ತಿಳ್ಕೊಳ್ಳಿ, ಅದರ ಗೋಡೆಯ ಮೇಲಿಂದ ಏನಾಗುತ್ತೆ, ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರೋಷ್ಟುವರೆಗೆ, ಅಂದರೆ ನಮ್ಮ ಕಿವಿಗೆ ಆಗಲ್ಲ ಅಷ್ಟರವರೆಗೆ ಅದೇನಾಗುತ್ತೆ, ಕಡಿಮೆಯಾಗುತ್ತಾ ಮುಂದುವರಿಯುತ್ತದೆ. ಇದನ್ನು ನಾವೇನಂತ ಕರಿತೀವಿ, ಅನುಕರಣೆ ಅಂತ ಕರಿತೀವಿ. ಅಂದರೆ ಸತತ ಪ್ರತಿಫಲನಗೊಳ್ತಾ ಇರುತ್ತೆ. ಅಂದರೆ ಆ ಒಂದು ಶಬ್ದ ಏನಿರುತ್ತೆ, ಗೋಡೆಗಳಿಂದ ಮೇಲಿಂದ ಏನಾಗುತ್ತೆ, ಪ್ರತಿಫಲನಗೊಳ್ಳುತ್ತಾ ಅದು ಏನಾಗುತ್ತೆ, ನಮಗೆ ಕಿವಿಗೆ ಕೇಳಲಾರದಷ್ಟು ಬಾರಿ ಪ್ರತಿಫಲನಗೊಳ್ಳುತ್ತಾ ಕಡಿಮೆ ಆಗುತ್ತೆ. ಅಂಥದನ್ನು ನಾವೇನಂತ ಕರಿತೀವಿ, ಅನುರಣನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಶ್ರವಣ ಶಬ್ದದ ವ್ಯಾಪ್ತಿ. ಶ್ರವಣ ಅಂದರೆ ಏನಪ್ಪ ಅಂದರೆ ನಮ್ಮ ಕಿವಿಗೆ ಕೇಳಿಸುವಂಥದ್ದು. ಶ್ರವಣ ಶಬ್ದ ಅಂದರೆ ನಮ್ಮ ಕಿವಿಗೆ ಕೇಳಿಸುವಂಥ ಶಬ್ದ. ಅದರ ವ್ಯಾಪ್ತಿ ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿ ಮಾನವನಲ್ಲಿ ಶ್ರವಣ ಶಬ್ದದ ಕೇಳುವಿಕೆ ವ್ಯಾಪ್ತಿಯು 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೆ.
ನೋಡಿ 20 ಹರ್ಟ್ಜಿಂದ 20,000 ಹರ್ಟ್ಜ್ವರೆಗೆ ಶಬ್ದದ ಆವೃತ್ತಿ ಇತ್ತಪ್ಪ ಅಂದರೆ ನಮ್ಮ ಕಿವಿಗೆ ಕೇಳಿಸುತ್ತೆ. ಇನ್ನೊಂದು ರೀತಿಯೂ ಕೊಡ್ಬೋದು, 20 ಹರ್ಟ್ಜಿಂದ 20 ಕಿಲೋ ಹರ್ಟ್ಜ್. ಹೌದಾ, 20,000 ಅಂದ್ರೇನು, 20 ಕಿಲೋ ಅಂದಂಗೆ. 20,000 ಅಂದರೆ 20 ಕಿಲೋ ಹರ್ಟ್ಜ್ ಅಂದಾಗ 20ರಿಂದ 20 ಕಿಲೋ ಹರ್ಟ್ಜ್ವರೆಗೆ ನಮ್ಮ ಕಿವಿಗೆ ಕೇಳಿಸ್ತಾವೆ. ಹೌದಾ, ಅಥವಾ ಅವರು ಆಪ್ಷನ್ನಲ್ಲಿ 20ರಿಂದ 20,000 ಹರ್ಟ್ಜ್ ಜೊತೆ ಕೂಡ ಕೊಡ್ಬೋದು. ನೆಕ್ಸ್ಟ್, 5 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು ಮತ್ತು ಶ್ವಾನಗಳಂಥ ಕೆಲವು ಪ್ರಾಣಿಗಳು ಏನು ಮಾಡ್ತಾವಂತ 25 ಕಿಲೋ ಹರ್ಟ್ಜ್ಗಳವರೆಗೆ ಶಬ್ದವನ್ನು ಕೇಳಿಸ್ಕೊಳ್ತಾವಂತ. 5 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳು ಇರ್ತಾರಲ್ಲ ಅವರು ಮತ್ತು ಶ್ವಾನಗಳಂಥ ಕೆಲವು ಪ್ರಾಣಿಗಳು ಅವೇನು ಮಾಡ್ತಾವೆ 25 ಕಿಲೋ ಹರ್ಟ್ಜ್ ಅಂದರೆ 25,000 ಹರ್ಟ್ಜ್ವರೆಗೆ ಅವೇನು ಮಾಡ್ತಾವೆ ಶಬ್ದವನ್ನು ಕೇಳಿಸ್ಕೊತಾವೆ. ಗೊತ್ತಾಯ್ತಾ? ನೆಕ್ಸ್ಟ್, ಅವಧ್ವನಿ ಅಂತ ಬರುತ್ತೆ, ಅಂದರೆ ಇನ್ಫ್ರಾಸೌಂಡ್. ಏನಪ್ಪ ಅವಧ್ವನಿ ಅಂದರೆ 20 ಹರ್ಟ್ಜ್ಗಳಿಗಿಂತ ಕಡಿಮೆ ಆವೃತ್ತಿ ಇರುವಂಥ ಶಬ್ದಗಳನ್ನು ನಾವು ಅವಧ್ವನಿಗಳು ಅಥವಾ ಇನ್ಫ್ರಾಸೌಂಡ್ ಅಂತೇಳಿ ಕರಿತೀವಿ. ಎಷ್ಟು ಆವೃತ್ತಿಗಿಂತ ಕಡಿಮೆ? 20 ಹರ್ಟ್ಜ್ಗಿಂತ ಕಡಿಮೆ ಆವೃತ್ತಿ. ಗೊತ್ತಾಯ್ತಾ? ನೆಕ್ಸ್ಟ್, ಶ್ರವಣಾತೀತ ಶಬ್ದ ಅಂತ ಬರುತ್ತೆ, ಅಲ್ಟ್ರಾಸಾನಿಕ್ ಸೌಂಡ್. ಏನಪ್ಪ ಅಲ್ಟ್ರಾಸಾನಿಕ್ ಸೌಂಡ್ ಅಂದರೆ 20 ಕಿಲೋ ಹರ್ಟ್ಜ್ ಅಂತ ನೋಡಿದ್ದೀವಲ್ಲ ನಾವು, ಶ್ರವಣ ಶಬ್ದವನ್ನು 20ರಿಂದ 20 ಕಿಲೋ ಹರ್ಟ್ಜ್ ಜೊತೆ ನೋಡಿದ್ದೀವಲ್ಲ, ಅದಕ್ಕಿಂತ ಮೇಲ್ಪಟ್ಟು ಅಂದರೆ 20 ಕಿಲೋ ಹರ್ಟ್ಜ್ಗಿಂತ ಹೆಚ್ಚಿನ ಆವೃತ್ತಿ ಇರುವಂಥ ಶಬ್ದವನ್ನು ಶ್ರವಣಾತೀತ ಶಬ್ದ ಅಥವಾ ಅಲ್ಟ್ರಾಸಾನಿಕ್ ಸೌಂಡ್ ಅಂತೇಳಿ ಕರಿತೀವಿ. ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಪ್ಪ ಅಂದರೆ, ಒಂದು ಶ್ರವಣ ಶಬ್ದದ ಅದರ ಆವೃತ್ತಿ, ನೆಕ್ಸ್ಟ್ ಶ್ರವಣಾತೀತ ಶಬ್ದ, ನೆಕ್ಸ್ಟ್ ಇನ್ಫ್ರಾಸೌಂಡ್ ಅಪ್ಪ ಅಂದರೆ ಅವಧ್ವನಿ. ಇವು 3ಗಳ ಆವೃತ್ತಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಈ ಅಲ್ಟ್ರಾಸಾನಿಕ್ ಸೌಂಡ್ ಅಥವಾ ಶ್ರವಣಾತೀತ ಶಬ್ದ ಅಂತ ಬರುತ್ತಲ್ಲ, ಇವುಗಳನ್ನು ಉತ್ಪತ್ತಿ ಮಾಡುವಂಥವು ಯಾವ್ಯಾವಪ್ಪ ಅಂದರೆ, ಡಾಲ್ಫಿನ್ಗಳು ಉತ್ಪತ್ತಿ ಮಾಡ್ತವೆ ಈ ಶ್ರವಣಾತೀತ ಶಬ್ದವನ್ನು, ಬಾವಲಿಗಳು ಉತ್ಪತ್ತಿ ಮಾಡ್ತವೆ, ನೆಕ್ಸ್ಟ್ ಕಡಲ ಹಂದಿಗಳು ಈ ಶ್ರವಣಾತೀತ ಶಬ್ದವನ್ನು ಉತ್ಪತ್ತಿ ಮಾಡ್ತವೆ. ಈ ಶ್ರವಣಾತೀತ ಶಬ್ದದ ಕೆಲವು ಅನ್ವಯಗಳು ಅಥವಾ ಉಪಯೋಗಗಳನ್ನು ನೋಡ್ತಾ ಬರೋದಾದರೆ, ಇವುಗಳಿಂದ ಬಹಳಷ್ಟು ಉಪಯೋಗ ಇದೆ. ಏನಪ್ಪ ಉಪಯೋಗ ಅಂದರೆ, ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸುತ್ತಾರೆ. ಈ ಶ್ರವಣಾತೀತ ಶಬ್ದಗಳನ್ನು ಎಲ್ಲಿ ಉಪಯೋಗಿಸ್ತಾರಪ್ಪ ಅಂದರೆ, ನಮಗೆ ಸ್ವಚ್ಛ ಮಾಡೋಕ್ಕೆ ಆಗಲ್ಲ, ಆ ಯಂತ್ರ ಭಾಗಗಳಲ್ಲಿ ಇವೇನು ಮಾಡ್ತಾರೆ, ಆ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು ಈ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಲೋಹದ ಅಚ್ಚುಗಳಲ್ಲಿ ಏನಾದರೂ ಬಿರುಕು ಅಥವಾ ನ್ಯೂನತೆಗಳನ್ನು ಪತ್ತೆ ಮಾಡಲು ಈ ಶಬ್ದವನ್ನು ಬಳಕೆ ಮಾಡ್ತಾರೆ. ಅಂದರೆ ದೊಡ್ಡ ದೊಡ್ಡ ಲೋಹಗಳು ಇರ್ತಾವಲ್ಲ, ದಪ್ಪದಾದಂಥ ಮತ್ತು ಬಹಳ ದೊಡ್ಡದಾದಂಥ ಲೋಹಗಳು ಇರ್ತಾವಲ್ಲ, ಅವುಗಳಲ್ಲಿ ಏನಾದರೂ ಬಿರುಕು ಬಿಟ್ಟಿದೆಯಾ ಅಥವಾ ಅವುಗಳಲ್ಲಿ ಏನಾದರೂ ನ್ಯೂನತೆ ಇದೆಯಾ ಅಂತ ಪತ್ತೆ ಹಚ್ಚಲು ಈ ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತಾರೆ. ಅದರ ಜೊತೆಗೆ ಮಾನವನ ಒಳ ಅಂಗಾಂಗಗಳ ಚಿತ್ರಗಳನ್ನು ಶ್ರವಣಾತೀತ ತರಂಗಗಳು ಉಪಯೋಗಿಸಿ ಶ್ರವಣಾತೀತ ಸ್ಕ್ಯಾನರ್ನಿಂದ ಪಡೆಯಲಾಗುತ್ತದೆ. ಮಾನವನ ಒಳ ಅಂಗದ ಚಿತ್ರ ಇರುತ್ತಲ್ಲ, ಅವುಗಳನ್ನು ಈ ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಏನು ಮಾಡ್ತಾರೆ, ಶ್ರವಣಾತೀತ ಸ್ಕ್ಯಾನರ್ನಿಂದ ಪಡೆಯಲಾಗುತ್ತೆ. ನೆಕ್ಸ್ಟ್ 2 ಪಾಯಿಂಟ್ ಇದೆ. ಏನಪ್ಪ ಅಂದರೆ, ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗುತ್ತದೆ. ಹೃದಯದ ಚಿತ್ರವನ್ನು ಉಂಟಾಗುವಂತೆ ಮಾಡಲು ಕೂಡ ಶ್ರವಣಾತೀತ ತರಂಗವನ್ನು ಬಳಸಲಾಗುತ್ತೆ ಅಥವಾ ಶ್ರವಣಾತೀತ ಶಬ್ದವನ್ನು ಬಳಸಲಾಗುತ್ತೆ. ಈ ತಂತ್ರವನ್ನು ಉಲ್ಲೇಖನ ಅಥವಾ ಎಂಡೋಕಾರ್ಡಿಯೋಗ್ರಾಫಿ ಅಂತ ಕರಿತೀವಿ. ಎಂಡೋಕಾರ್ಡಿಯೋಗ್ರಾಫಿ ಅಥವಾ ಉಲ್ಲೇಖನ ಅಂತ ಕರಿತೀವಿ. ಕೊನೆಯದಾಗಿ ಇದನ್ನು ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ, ಇನ್ನೊಂದು ಪಾಯಿಂಟು, ನಮ್ಮ ಕಿಡ್ನಿಯಲ್ಲಿ ಕಲ್ಲಾಗಿರುತ್ತೆ ಗೊತ್ತಾ? ಕಿಡ್ನಿಯಲ್ಲಿ ಕಲ್ಲಾಗಿರೋದು ಯಾವ ಒಂದು ರಾಸಾಯನಿಕ ಹೆಸರಿಂದ ಕರಿತೀವಪ್ಪ ಅಂದರೆ ಕ್ಯಾಲ್ಸಿಯಂ, ಸ್ವಲ್ಪ ಬರೆಯೋದು ಲೇಟ್ ಆಗುತ್ತೆ, ಕ್ಯಾಲ್ಸಿಯಂ ಆಕ್ಸಲೇಟ್. ಹೌದಾ? ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಕಿಡ್ನಿಯಲ್ಲಿ ಕಲ್ಲಾಗೋದು. ಇವುಗಳನ್ನು ಒಡೆದು ಸಣ್ಣ ಸಣ್ಣ ಪುಡಿಗಳನ್ನಾಗಿ ಮಾಡಲು ಏನು ಬಳಸ್ತೀವಿ ನಾವು? ಶ್ರವಣಾತೀತ ಶಬ್ದವನ್ನು ಬಳಕೆ ಮಾಡ್ತೀವಿ. ಗೊತ್ತಾಯ್ತಾ? ಕಿಡ್ನಿಗಳಲ್ಲಿ ಕಲ್ಲುಗಳನ್ನು ಚೂರು ಮಾಡಲು ಶ್ರವಣಾತೀತ ಶಬ್ದವನ್ನು ಬಳಸ್ತೀವಿ. ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲು ಶ್ರವಣಾತೀತ ಶಬ್ದವನ್ನು ಬಳಸ್ತೀವಿ. ನಮ್ಮ ದೇಹದ ಸ್ಕ್ಯಾನ್ ಮಾಡಲು ಕೂಡ ಶ್ರವಣಾತೀತವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಲೋಹದ ಅಚ್ಚುಗಳಲ್ಲಿ ಬಿರುಕು ಅಥವಾ ನ್ಯೂನತೆಯನ್ನು ಕಂಡುಹಿಡಿಯಲು ಶ್ರವಣಾತೀತ ಶಬ್ದವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ನಮಗೆ ಸ್ವಚ್ಛಗೊಳಿಸಲು ಸಾಧ್ಯವಾಗದಂಥ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು ಕೂಡ ನಾವೇನು ಮಾಡ್ತೀವಿ? ಈ ಶ್ರವಣಾತೀತ ಶಬ್ದಗಳನ್ನು ಬಳಕೆ ಮಾಡ್ತೀವಿ. ಹೌದಾ? ಇಷ್ಟೇನಾಗಿತ್ತಪ್ಪ ಅಂದರೆ ಶಬ್ದ ಎಂಬ ಪಾಠದ ಬಗ್ಗೆ ಕ್ಲಾಸ್ ಆಗಿತ್ತು.
ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.